ಸರ್, ಈಗ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಬೇಕು. ಯಾಕಂದ್ರೆ ಲವಿಕೆ ಧಾರಾವಾಹಿಯಲ್ಲಿ ನಿಮ್ಮ ಜೊತೆ ಅಶ್ವಿನಿ ಗೌಡ ಅವರು ಜೊತೆಗೆ ಧ್ರುವಂತ್ ಅವರು ಆಕ್ಟ್ ಮಾಡಿದ್ರು. ಇವಾಗ ಬಿಗ್ ಬಾಸ್ ಮನೇಲಿದ್ದಾರೆ. ಬಿಗ್ ಬಾಸ್ ಏನಾದ್ರು ನೋಡ್ತಿದ್ದೀರಾ? ಆನೆಸ್ಟ್ಲಿ ನಾನು ಬಿಗ್ ಬಾಸ್ ನೋಡೋಕೆ ಇವಾಗ ಟೈಮ್ ಇಲ್ಲ. ಅಂದ್ರೆ ನನ್ನ ಡೈರೆಕ್ಟರ್, ನನ್ನ ಪ್ರೊಡ್ಯೂಸರ್ ಬಿಡ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆ ಥಿಯೇಟರ್ ವಿಸಿಟ್ಸ್ ಇದೆ, ಅಂದ್ರೆ ಎಲ್ಲ ಫುಲ್ ಹೋಗ್ತಾ ಇದೆ. ಸೊ ಎಲ್ಲ ಕಡೆ ಒಬ್ರು ಒಂದ್ ಕಡೆ ಆದ್ರೆ ಇನ್ನೊಬ್ರು ಇನ್ನೊಂದ್ ಕಡೆ ಹೋಗ್ಬೇಕು. ಸೊ ಅದ್ವಿತಿ ಮತ್ತೆ ಅಶ್ವಿತ್ ಇಬ್ರು ನಾವು ಯೂಸ್ ಮಾಡ್ತಾ ಇದೀವಿ. ಇಬ್ರು ಟ್ವಿನ್ಸ್ ಆದ್ರಿಂದ ಒಬ್ಬರನ್ನ ಒಂದು ಥಿಯೇಟರ್ ಕಳ್ಸೋದು, ಇನ್ನೊಬ್ರು ಇಲ್ಲ, ಜಸ್ಟ್ ಜೋಕಿಂಗ್, ಇನ್ನೊಬ್ರನ್ನ ಇನ್ನೊಂದ್ ಕಡೆ ಕಳ್ಸೋದು ಅಂತ ಪ್ಲಾನ್ ಇದೆ. ಸೊ ಬಟ್ ಆನ್ಲೈನ್ಸಲ್ಲಿ ನೋಡ್ತಾ ಇರ್ತೀನಿ. ರಕ್ಷಿತಾ ಅವ್ರದ್ದಾಗಿರ್ಲಿ, ಗಿಲ್ಲಿ, ಅಶ್ವಿನಿ ಗೌಡ ಆಗಿರಲಿ ನೋಡ್ತಾ ಇರ್ತೀನಿ. ಟು ಬಿ ಆನೆಸ್ಟ್, ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ನನಗೆ. ಸೊ ಅದು ಯಾರು ವಿನ್ನರ್, ಹೇಗೆ ಪರ್ಫಾರ್ಮೆನ್ಸ್ ಎಲ್ಲ ಹೇಳಲಿಕ್ಕೆ. ಬಟ್ ಐ ಆಮ್ ಎಂಜಾಯಿಂಗ್ ದ ಶೋ. ನಿಮಗೆ ನಾಳೆ ಬಿಗ್ ಬಾಸ್ ಆಫರ್ ಬಂದ್ರೆ ಏನು ಸರ್ ನಿಮ್ಮ ನಿರ್ಧಾರ ಆಗಿರುತ್ತೆ? ಇಲ್ಲ, ನನಗೊಂದು ಸ್ವಲ್ಪ ಕಷ್ಟ ಅನ್ಸುತ್ತೆ ಅದು. ನನಗೆ ನನ್ನ ಕೈಲಿ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಅಷ್ಟೊಂದು ಇಲ್ಲ ನನಗೆ. ಗೊತ್ತಿಲ್ಲ, ಬಂದ್ರೆ ನೋಡೋಣ ಆಮೇಲೆ. ಓಕೆ ಸರ್. ಸರ್, ಕೊನೆಯದಾಗಿ ಜೈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಜೈ ಸಿನಿಮಾ ಬಗ್ಗೆ ಆಲ್ರೆಡಿ ಆದಷ್ಟು ಜನ ಆಡಿಯನ್ಸ್ ನೋಡಿದವರು, ತುಂಬ ಮಾತು ಇದೆ, ತುಂಬ ಒಳ್ಳೆ ರೆಸ್ಪಾನ್ಸಸ್ ಇದೆ. ಸೊ ಇವಾಗ ನಾನು ಹೇಳಿದರೆ ಇವನು ಕೆಲಸ ಮಾಡಿದ್ದಾನೆ ಅದನ್ನೇ ಹೇಳ್ತಾನೆ ಅಂದ್ಕೋತೀರಾ, ಬಟ್ ಅದಲ್ಲ ವಿಷಯ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಸಿನಿಮಾ ಹೌದು, ಬಟ್ ನೀವು ಫ್ಯಾಮಿಲಿ ಜೊತೆ ನೋಡಿ, ಇದನ್ನು ಕನೆಕ್ಟ್ ಆಗ್ತೀರಾ ಸಿನಿಮಾಗೆ, ನಗ್ತೀರಾ, ಅಳ್ತೀರಾ, ಎಂಜಾಯ್ ಮಾಡ್ತೀರಾ, ಸಾಂಗ್ಸ್ ಎಂಜಾಯ್ ಮಾಡ್ತೀರಾ, ಲವ್ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ಜೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಜೈ ಸಿನಿಮಾ ಬಗ್ಗೆ, ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಿದ್ದೀರಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಆದಷ್ಟು ಬೇಗ ವಿಭಿನ್ನವಾದ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳಿ. ನಿಮಗೋಸ್ಕರ ರೈಟರ್ಸ್ ಒಳ್ಳೊಳ್ಳೆ ಪಾತ್ರಗಳನ್ನ ಬರೆಯುವಂತಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.